ಬಿಬಿಎಂಪಿಯಲ್ಲಿ ಭಾರಿ ಭ್ರಷ್ಟಾಚಾರ. ರಾಜಾಜಿನಗರ ಕ್ಷೇತ್ರದಲ್ಲಿ 300 ಕೋಟಿ ರೂಪಾಯಿ ಟೆಂಡರ್ನಲ್ಲಿ ಭಾರಿ ಗೋಲ್ಮಾಲ್. ಶಾಸಕ ಸುರೇಶ್ ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಇವತ್ತು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸುರೇಶ್ ಕುಮಾರ್ ಅವರ ವಿರುದ್ಧ ಮಾನ್ಯ ಲೋಕಾಯುಕ್ತರಿಗೆ ದೂರನ್ನು ನೀಡಿದ್ದೀನಿ. ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಟ್ಟು 6 ಟೆಂಡರ್ಗಳಿಗೆ ಸಂಬಂಧಪಟ್ಟಂತೆ ನಡೆದಿರುವಂಥ ಅಕ್ರಮ ಮತ್ತು ಅವರ ಪ್ರಭಾವವನ್ನು ಬೀರಿ ಬೇನಾಮಿ ಗುತ್ತಿಗೆದಾರರಿಗೆ ವ್ಯವಹಾರವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿರೋದ್ರ ಬಗ್ಗೆ ವಿವರವಾದಂಥ ದೂರನ್ನು ಲೋಕಾಯುಕ್ತರಿಗೆ ಸಲ್ಲಿಸಲಾಗಿದೆ. 2020ರಲ್ಲಿ ಒಂದು ಟೆಂಡರನ್ನು ಕಾಲ್ ಮಾಡ್ತಾರೆ. 2020ರ ಟೆಂಡರಲ್ಲಿ 5 ಜನ ಗುತ್ತಿಗೆದಾರರು ಭಾಗವಹಿಸ್ತಾರೆ. 5 ಜನ ಗುತ್ತಿಗೆದಾರರಲ್ಲಿ L1 ಒಬ್ಬರು ಗುತ್ತಿಗೆದಾರರಿಗಾಗುತ್ತೆ. ಆದರೆ ಇವರು ಮುಖ್ಯ ಆಯುಕ್ತರಿಗೆ ಕರೆ ಮಾಡಿ ಆ L1 ಗುತ್ತಿಗೆದಾರರಿಗೆ ಟೆಂಡರ್ ಬಿಡ್ ಕೆಪಾಸಿಟಿ ಇಲ್ಲ, ಬೇರೆಯವ್ರಿಗೆ ಕೊಡಿ ಅಂತೇಳಿ ದೂರವಾಣಿ ಮುಖಾಂತರ ಹೇಳ್ತಾರೆ. ಆ ದೂರವಾಣಿ ಮುಖಾಂತರ ಬಂದಂಥ ಆದೇಶವನ್ನು TVCC ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ರಾಜಾಜಿನಗರ ಅಭಿಯಂತರರಿಗೆ ಕರೆ ಮಾಡಿಬಿಟ್ಟು ಈ ಥರ ದೂರವಾಣಿ ಮೌಖಿಕ ಆದೇಶದ ಮುಖಾಂತರ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ, ಅವರಿಗೆ ಗುತ್ತಿಗೆ ಕೊಡಬೇಡಿ ಅಂತ ಹೇಳ್ತಾರೆ. ಅಂದರೆ L1 ಆಗಿರುವಂಥ ಗುತ್ತಿಗೆದಾರರಿಗೆ ಟೆಂಡರ್ ಸಿಗದೇ ಇರೋ ರೀತಿ ಸುರೇಶ್ ಕುಮಾರ್ ಅವರು ಮಾಡಿ ಆ ಗುತ್ತಿಗೆಯನ್ನು ತಮಗೆ ಬೇಕಾದಂಥವ್ರಿಗೆ ಕೊಡ್ತಾರೆ. ಅದಾದ ನಂತರ ರಸ್ತೆ ಕಾಮಗಾರಿಗೆ 2014ರ ಸರ್ಕ್ಯುಲರ್ ಪ್ರಕಾರ ಕೆಲವೊಂದು ನಿಬಂಧನೆಗಳನ್ನು ಸರ್ಕ್ಯುಲರನ್ನು ಹೊರಡಿಸಲಾಗಿದೆ. ಆ ನಿಬಂಧನೆಗಳ ಪ್ರಕಾರ ಯಾರು ರಸ್ತೆ ಕಾಮಗಾರಿಗಳನ್ನ ಮಾಡ್ತಾರೆ, ಆ ರಸ್ತೆ ಕಾಮಗಾರಿಗಳನ್ನು ಮಾಡುವಂಥವ್ರಿಗೆ ಪ್ಲ್ಯಾಂಟ್ ಇರಬೇಕು, ಟಾರ್ ಪ್ಲ್ಯಾಂಟ್ ಇರಬೇಕು, ಎಕ್ಸ್ಕವೇಟ್ರ್ ಇರಬೇಕು, ಬುಲ್ಡೋಸರ್ ಇರಬೇಕು, ಮತ್ತು ಬೇರೆ ಬೇರೆ ಆದಂಥ ಮೆಷಿನರೀಸ್ ಇರಬೇಕು ಅಂತ ಇರುತ್ತೆ. ಇವರು ಆ ಮೆಷಿನರೀಸ್ ಇಲ್ಲದೇ ಇರುವಂಥ ಗುತ್ತಿಗೆದಾರರಿಗೆ ಆ ಗುತ್ತಿಗೆಯನ್ನು ಕೊಡಿಸೋದಕ್ಕೆ 150 ಕೋಟಿ ಮೊತ್ತದ ಒಂದು ಗುತ್ತಿಗೆಯನ್ನು ಕೊಡಿಸೋದಕ್ಕೆ ಈ ಕೆಲವು ರಿಲ್ಯಾಕ್ಸೇಷನ್ಗಳನ್ನ ಮಾಡ್ತಾರೆ. ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ಮತ್ತು ರಸ್ತೆಗಳು ಹದಗೆಟ್ಟಿರುವಂಥ ಸಮಸ್ಯೆ, ಮುಖ್ಯಮಂತ್ರಿಗಳ ನಿಧಿನಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಳಿಗೆ ಅಂತ ಕೊಟ್ಟಂಥ ಒಂದು ಟೆಂಡರನ್ನು ಇವರು ರಸ್ತೆ ಅಭಿವೃದ್ಧಿ ಮಾಡದೆ ಪಾರ್ಕನ್ನು ಅಭಿವೃದ್ಧಿ ಮಾಡೋದಕ್ಕೆ ಅದರಲ್ಲಿ ಸೇರಿಸ್ತಾರೆ. 2014ರ ಸರ್ಕ್ಯುಲರ್ ಪ್ರಕಾರ ಮತ್ತು KTTP ಕಾಯ್ದೆ ಪ್ರಕಾರ ಒಂದು ಗುತ್ತಿಗೆಯನ್ನು ಕೊಟ್ಟ ಸಂದರ್ಭದಲ್ಲಿ ಪಾರ್ಕು ಮತ್ತು ಬೇರೆ ಕಟ್ಟಡ ನವೀಕರಣ ಆಗಿರ್ಬೋದು ಇಂಥ ಗುತ್ತಿಗೆಗಳನ್ನು ಅದಕ್ಕೆ ಸೇರಿಸೋ ಹಾಗಿಲ್ಲ. ಆದರೂ ಕೂಡ ಪಾರ್ಕ್ ನವೀಕರಣ ಮಾಡೋದಕ್ಕೆ ಇಲ್ಲಿ ಸೇರಿಸ್ತಾರೆ. ಸೊ ಇದು ಮಾಡೋದ್ರ ಮುಖಾಂತರ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಸಮಸ್ಯೆಗೆ ಸುರೇಶ್ ಕುಮಾರ್ ಅವರು ಕಾರಣ ಆಗಿದ್ದಾರೆ. ಬೆಳಗ್ಗೆ ಎದ್ದು ಬಾರ್ ಮುಂದೆ ನಿಂತ್ಕೊಳ್ಳೋಂಥ ಸುರೇಶ್ ಕುಮಾರ್ ಅವರು, ಸಂಭಾವಿತ ರಾಜಕಾರಣಿ ಸುರೇಶ್ ಕುಮಾರ್ ಅವರು ಈ ರೀತಿ ತಮಗೆ ಬೇಕಾದಂಥ ಬೇನಾಮಿ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಗುತ್ತಿಗೆ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿಬಿಟ್ಟು ಗುತ್ತಿಗೆಗಳನ್ನು ಕೊಡಿಸಿದ್ದಾರೆ. ಮತ್ತು ಬೆಂಗಳೂರು ನಗರದ ಅದರಲ್ಲೂ ಹೃದಯ ಭಾಗದಲ್ಲಿರುವಂಥ ರಾಜಾಜಿನಗರದಲ್ಲಿ ಪಾಟೋಲ್ ಸಮಸ್ಯೆಗೆ ಅತಿ ಹೆಚ್ಚು ಕೊಡುಗೆಯನ್ನು ಇವರು ಕೊಟ್ಟಿದ್ದಾರೆ. ಇವತ್ತು ಒಂದು ಗುತ್ತಿಗೆಯನ್ನು 3 ಬಾರಿ ಕರೆಯುವಂಥ ಪರಿಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಒತ್ತಡ ತಂದು 3 ಬಾರಿ ಗುತ್ತಿಗೆಯನ್ನು ಕರೆದು ಯಾರೂ ಗುತ್ತಿಗೆದಾರರು ಅದರಲ್ಲಿ ಭಾಗವಹಿಸ್ತಾ ಇರೋ ರೀತಿ ಮಾಡಿ ಏಕಾಂಗಿ ಒಬ್ಬ ಬಿಡ್ದಾರರಿಗೆ ಸಿಗುವಂಥ ಒಬ್ಬ ಗುತ್ತಿಗೆದಾರರು ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಗುತ್ತಿಗೆನೇ ಕಳೆದ 2 ವರ್ಷದಿಂದ ನಡೆದೇ ಇರೋ ಥರ ತಡೆ ಹಾಕ್ಕೊಂಡಿದ್ದಾರೆ. ಗುತ್ತಿಗೆದಾರರಿಗೆ ಅಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ. ಯಾರು ಗುತ್ತಿಗೆದಾರರು EMDಯನ್ನು ಕಟ್ಟಿದ ನಂತರ ಯಾರು ಲೋಯೆಸ್ಟ್ ಬಿಡ್ ಮಾಡ್ತಾರೆ ಅವ್ರಿಗೆ DD ತೊಗೊಂಬನ್ನಿ ಅಂತ ಹೇಳ್ತಾರೆ. DD ತೊಗೊಂಬಂದರೆ ಮತ್ತು ಇದನ್ನು ಗೌಪ್ಯತೆ, ಬಿಡ್ನ ಗೌಪ್ಯತೆ ಹೇಗೆ ಕಾಪಾಡ್ದಂಗೆ ಆಗುತ್ತೆ. ಸೊ ಪ್ರತಿಯೊಬ್ಬ ಗುತ್ತಿಗೆದಾರರಿಗೂ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಇವರು ಮಾರಕರಾಗಿದ್ದಾರೆ. ಸುರೇಶ್ ಕುಮಾರ್ ಅವರು ಸಂಭಾವಿತರ ಮುಖವಾಡ ಹಾಕ್ಕೊಂಡು ಗುತ್ತಿಗೆನಲ್ಲಿ 300 ಕೋಟಿಗೂ ಹೆಚ್ಚು ನಷ್ಟವನ್ನು ಸರ್ಕಾರದ ಬೊಕ್ಕಸಕ್ಕೆ ಮಾಡಿದ್ದಾರೆ. ಜನರಿಗೆ ನಷ್ಟವನ್ನು ಉಂಟು ಮಾಡಿದ್ದಾರೆ. ಅವರ ಕ್ಷೇತ್ರದ ಅಭಿವೃದ್ಧಿಗೆ ಮಾರಕ ಆಗಿದ್ದಾರೆ. ಸೊ ಇದನ್ನು ತನಿಖೆ ಮಾಡಬೇಕು ಅಂತೇಳಿ ಇವತ್ತು ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸಲಾಗಿದೆ. ಲೋಕಾಯುಕ್ತರು ದೂರನ್ನು ಸ್ವೀಕರಿಸಿದ್ದಾರೆ. ಸರ್, ಏನು ಬಾರ್ ಮುಂದೆ ನಿಂತ್ಕೊಂತಾರೆ ಅಂತ ಹೇಳಿದ್ರಲ್ಲ, ಏನದು? ಬೆಳಗ್ಗೆ 6 ಗಂಟೆಗೆ ಬಾರ್ಗಳು ತೆರೆದಿರ್ತವೆ ಅಂತ ಹೋಗಿ ಬಾರ್ ಮುಚ್ಚುವಂಥ ಕೆಲಸ ಮಾಡ್ತಾರೆ. ಸೊ ಆ ಬಾರ್ ಮುಚ್ಚುವಂಥ ಕೆಲಸ ಮಾಡೋದ್ರ ಜೊತೆಗೆ ಇವರ ಕಾರು ಬಾರನ್ನು ಮುಚ್ಚುವಂಥ ಕೆಲಸವನ್ನು ಇವತ್ತು ಲೋಕಾಯುಕ್ತರು ಮಾಡಬೇಕು ಅನ್ನೋದು ನಮ್ಮ ಮನವಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.